ಅದಕ್ಕೆ ಹೇಳೋದು ಶೋಕಿನ ಜಾಸ್ತಿ ಮಾಡಬಾರ್ದು, ತಿಕ್ಲಂಗೆ ಜಾಸ್ತಿ ಆಡಬಾರ್ದು ಅಂತ. ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಹುಚ್ಚ ವೆಂಕಟ್ ಅವರ ಒಂದು ಸೀನ್ಗಳನ್ನ ನೋಡ್ತಾ ಇದ್ದೀವಿ. ಸೊ ಅವ್ರು ಹೇಗೆ ಪಾಪ ಒಂದು ಹೊತ್ತಿನ ಊಟಕ್ಕೋಸ್ಕರನೂ ಹೇಗೆ ಅಲ್ದಾಡ್ತಿದ್ದಾರೆ ಅಂತ ಹೇಳಿ. ಯಾಕಂದರೆ ಅವರಿಗೆ ಸಿಕ್ಕಂತಹ ಚಾನ್ಸು, ಅವರಿಗೆ ಜನ ಕೊಟ್ಟಂತಹ ಬೆಂಬಲವನ್ನು ಅವರು ಸರಿಯಾಗಿ ಉಪಯೋಗಿಸ್ದೆ ಇವತ್ತು ಈ ಸ್ಥಿತಿಯಲ್ಲಿದ್ದಾರೆ. ಹಾಗೆ ಇವಾಗ ರೀಲ್ಸನ್ನು ಮಾಡಿಕೊಂಡು ಅತಿ ಹೆಚ್ಚು ಜನಗಳಿಂದ ಒಳ್ಳೆಯದನ್ನು ಬಯಸ್ಕೊಂಡಿದ್ದಂತಹ ಒಬ್ಬ ಕನ್ನಡದ ರೀಲ್ಸ್ ಮಾಡುವವನು ಹಾಗೂ ಯೂಟ್ಯೂಬ್ ಚಾನಲನ್ನು ಹೊಂದಿರುವಂಥ ಒಬ್ಬ ಹುಡುಗ ನಿನ್ನೆ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಕಚಡ ಕೆಲಸನ ಮಾಡಿದ್ದಾನೆ. ಸೊ ಎಲ್ಲರೂ ಕೂಡ ಅವನಿಂದ ಇರಿಟೇಷನ್ ಆಗಿಬಿಟ್ಟು ಸ್ವಲ್ಪ ಕಂಪ್ಲೇಂಟಾಗಿ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಮೆಟ್ರೋ ಸಿಬ್ಬಂದಿಯವರು ಹುಡುಕ್ತಿದ್ದಾರಂತೆ. ಸೊ ಅದು ಕೂಡ ನ್ಯೂಸ್ ಚಾನಲಲ್ಲಿ ಬಂತು. ಸೊ ಆ ಹುಡುಗ ಬೇರೆ ಯಾರೂ ಅಲ್ಲ, ಯಶ್ ಗೌಡ. ಹೌದು, ಕನ್ನಡದ ಯೂಟ್ಯೂಬರ್ ಆದಂತಹ ಯಶ್ ಗೌಡ ಅವರು ಒಂದು ಸ್ವಲ್ಪ ವಿಚಿತ್ರವಾಗಿ ಆಡ್ತಾರೆ. ಅವರು ವಿಚಿತ್ರವಾಗಿ ನಡ್ಕೊತಾರೆ. ಬಟ್ ಅದು ಇಷ್ಟು ದಿನ ಚೆನ್ನಾಗಿತ್ತು, ಯಾಕಂದರೆ ಅದು ಪಬ್ಲಿಕ್ಕಲ್ಲಿ ನಡೀತಾ ಇತ್ತು. ಸೊ ನಿನ್ನೆ ಅವನು ಅತಿರೇಕವಾಗಿ ವರ್ತನೆಯನ್ನು ಮಾಡಿದ್ದಾನೆ. ಸೊ ಮೆಟ್ರೋದಲ್ಲಿ ಹೋಗ್ಬಿಟ್ಟು, ಸೊ ಮೆಟ್ರೋದಲ್ಲಿ ಜನಗಳು ಎಲ್ಲೆಲ್ಲೋ ಕೆಲಸ ಮುಗಿಸ್ಕೊಂಡು ಯಾವುದೋ ಒಂದು ಇದರಲ್ಲಿ ಬಂದಿರ್ತಾರೆ. ಸೊ ಸ್ವಲ್ಪ ಅಫಿಷಿಯಲ್ಸ್ಗಳು ಇರ್ತಾರೆ. ಇವನು ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾವನ್ನು ಹಿಡ್ಕೊಂಡ್ಬಿಟ್ಟು ಜೋರಾಗಿ ಅಮ್ಮ ಅಂತ ಹೇಳಿ ಕೂಗಿರ್ತಾನೆ. ಸೊ ಅಲ್ಲಿನ ಜನಗಳಿಗೆ ಇರಿಟೇಷನ್ ಆಗಿಬಿಟ್ಟಿದೆ. ಸೊ ಇವನು ಸ್ವಲ್ಪ ಈಗ ದುಡ್ಡು ಕಾಸು ಸಬ್ಸ್ಕ್ರೈಬರ್ಸು ಅತಿ ಹೆಚ್ಚಾಗಿ ಬರ್ತಿರೋದ್ರಿಂದ ಸ್ವಲ್ಪ ದಿಮಾಗು ಕೂಡ ಜಾಸ್ತಿ ಆಗಿದೆ ಅವನಿಗೆ. ಯಾಕಂದರೆ ಎಲ್ಲ ಕಡೆನೂ ಒಂದೇ ಕಂಟೆಂಟನ್ನು ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಎಲ್ಲರೂ ಅದೇ ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಅಂದ್ಕೊಳೋದು ತಪ್ಪು. ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದಂತಹ ಕೆಲವು ಪ್ರಾಬ್ಲಮ್ಸ್ಗಳು ಇರ್ತವೆ. ಹಾಗೆ ಕೆಲವರು ಬೇರೆ ರೀತಿಯಲ್ಲಿ ಇರ್ತಾರೆ. ನೀನು ಎಲ್ಲ ಕಡೆನೂ ಹೋಗ್ಬಿಟ್ಟು ನಿನ್ನ ಯೂಟ್ಯೂಬಿಗೆ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಹೋಗಿ ಕಿರ್ಚಾಡೋದು ಕೂಗಾಡೋದು ಮಾಡಿದರೆ ಎಲ್ರಿಗೂ ಅದು ಇಷ್ಟ ಆಗೋದಿಲ್ಲ. ಸೊ ಜನಗಳ ಮಧ್ಯೆ ಹೇಗಿರಬೇಕು ಅನ್ನೋದನ್ನು ಫಸ್ಟು ಕಲ್ತ್ಕೊಂಡು ಆಮೇಲೆ ನೀ ಈ ಥರ ವಿಡಿಯೋಗಳನ್ನ ಹಾಕು. ಯಾಕಂದರೆ ಪಬ್ಲಿಕ್ಕು, ಸಿನಿಮಾ, ಹಾಗೆ ನೀನು ಪಬ್ಲಿಕ್ಕಲ್ಲಿ ನಡ್ಕೊಳ್ಳೋಂಥ ರೀತಿ ಎಲ್ಲದನ್ನು ಜನಗಳು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಇನ್ನೊಬ್ಬರಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸ್ಬಿಟ್ಟು ನಿನ್ನ ಜೀವನವನ್ನು ನಡೆಸು ಅಂತ ಹೇಳಲಾಗ್ತದೆ. ಸೊ ಇದನ್ನು ಪಬ್ಲಿಕ್ ಟಿ ವಿಯಲ್ಲಿ ಕೂಡ ನಿನ್ನೆ ಪ್ರಸಾರ ಮಾಡಿದ್ದಾರೆ. ಸೊ ನಾನು ಯಾರು ಅಂತ ನೋಡಿದ್ರೆ ಯಶ್ ಗೌಡ ಅವರು ಇದ್ದರು. ಸೊ ಯಶ್ ಗೌಡ ಅವರು ಪಬ್ಲಿಕ್ಕಲ್ಲಿ ಈ ಥರ ಮಾಡಲಿ, ಅದೇ ಪ್ರೈವೇಟ್ ಪ್ಲೇಸ್ಗಳಲ್ಲಿ ಹೋಗ್ಬಿಟ್ಟು ಈ ಥರ ಮಾಡೋದು ಸ್ವಲ್ಪ ಜನಗಳಿಗೆ ಇರಿಟೇಷನ್ ಆಗ್ಬೋದು. ಮುಂದೆ ಈ ಥರ ವಿಡಿಯೋಗಳನ್ನ ಮಾಡೋದ್ರಲ್ಲಿ ಸ್ವಲ್ಪ ಪ್ಲೇಸನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ವಿಡಿಯೋಗಳನ್ನ ಮಾಡಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ. ಸೊ ಯಶ್ ಗೌಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.